ಇಂದು ನಾನು ಆಧ್ಯಾತ್ಮಿಕವಾಗಿ ಬದುಕಿದ್ದೇನೆ. ಪ್ರಕೃತಿಯಲ್ಲಿ ಹೋಗಬೇಕು ಅನ್ನೋದು ಮುಖ್ಯವಾಗಿರ್ತದೆ. ನಮಗೆ ಎಷ್ಟೇ ತುಳಸಿ ಗಿಡ ಬೆಳೆದರೂ ಹೊಲದಲ್ಲಿ ನಾವು ಕೀಳೋದಿಲ್ಲ. ಅದನ್ನು ಪಲ್ಯ ಮಾಡ್ತಿದ್ರೆ ನಮ್ಮ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಆಟೋಮೆಟಿಕ್ ಆಗಿ ಇಲ್ಲಿ ವೈಲ್ಡಲ್ಲಿ ಬೆಳೀತವೆ. ಇದರ ಬೇರನ್ನು ಕಷಾಯ ಮಾಡಿ ಕುಡಿಯುವುದರಿಂದ ಹೆಣ್ಣು ಮಕ್ಕಳ ಬಿಳಿ ಮುಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ನಂತರ ಕೊನೆಯಲ್ಲಿ ಆತ್ಮತೃಪ್ತಿ ಹೊಂದುವುದೇ ಈ ಶ್ರಮದಾನದ ಮುಖ್ಯ ಉದ್ದೇಶವಾಗಿದೆ. ವೀಕ್ಷಕರ ನಮಸ್ತೆ. ಒಮ್ಮೆ ನನ್ನ ವ್ಲೋಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ ಆದ್ದರಿಂದ ಇವತ್ತು ಶ್ರಮದಾನ ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಇರ್ತದೆ. ನಂದು ಪ್ರತಿ ವಾರ ಏನಾದರೂ ಒಂದು ಶ್ರಮದಾನ ಮಾಡೋದು, ಸ್ವಚ್ಛತೆಯನ್ನು ಮಾಡೋದಿರ್ತದೆ. ಈಗ ನೋಡಿ, ನಾನು ನಮ್ಮ ತೋಟದಲ್ಲಿದ್ದೀನಿ. ಇಲ್ಲಿ ಈ ಕೆಸುವಿನ ಗಿಡಗಳು ತುಂಬ ಬೆಳೆದಿದ್ದಾವೆ. ಇನ್ನೇನು ಗಣೇಶ ಹಬ್ಬ ಬರ್ತಾ ಇದೆ. ಈಗ ನಾವು ಈ ರೀತಿ ಕೆಸುವಿನ ಗಿಡಗಳನ್ನೆಲ್ಲ ಇದು ಕಳೆ ತುಂಬ ಬೆಳೆದಿದೆ. ಇದನ್ನು ತೆಗಿಬೇಕು. ತೆಗೆದು ಇದಕ್ಕೆ ನಮ್ಮ ಕಡೆ ಕಹಿ ಸೊಪ್ಪು ಅಂತ ಬೆಳೆದಲ್ಲಿ ಸಿಗ್ತದೆ, ಕಾಸಿನ ಸೊಪ್ಪು ಅಂತ ಸಿಗ್ತದೆ. ಆ ಸೊಪ್ಪನ್ನು ಈ ಮರದ ಸುತ್ತಲೂ ನಾವು ಹಾಕಿ ಮತ್ತು ಅದಕ್ಕೆ ಗೊಬ್ಬರ ಹಾಕಿ ಬುಡ ಮಾಡ್ತೀವಿ. ಮಾಡೋದ್ರಿಂದ ಒಳ್ಳೆಯ ಕಾಯಿಗಳನ್ನು ಕೊಡ್ತದೆ ಮತ್ತು ಮರಕ್ಕೆ ಯಾವುದೇ ರೋಗ ಬಾಧೆ ಬರೋದಿಲ್ಲ. ಓಕೆ, ಇವತ್ತಿನ ಈ ಶ್ರಮದಾನ ಮತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡೋಣ. ಇದನ್ನೆಲ್ಲ ಸ್ವಚ್ಛ ಮಾಡಿ ಈಗ ಅದಕ್ಕೆ ಗೊಬ್ಬರ ಮತ್ತು ಸೊಪ್ಪನ್ನೆಲ್ಲ ಹಾಕುವಂಥ ಕೆಲಸ ಈ ಟೈಮಲ್ಲಿ. ಈಗ ಅರ್ಧ ಮಳೆಗಾಲ ಮುಗಿದಿದೆ ನೋಡಿ, ಮಳೆ ಕೂಡ ಚೆನ್ನಾಗಿ ಬರ್ತಾ ಇದೆ. ಸಸಿ ನಾಟಿ ಮಾಡುವಾಗ ಮಳೆ ಇಲ್ಲ ಅಂತ ವಿಡಿಯೋ ಮಾಡಿದ್ದೆ. ಆನಂತರ ಅದೇ ದಿನ ಮಳೆ ಬಂದು ತುಂಬ ಚೆನ್ನಾಗಿ ಸಸಿ ನಾಟಿ ಎಲ್ಲ ಮುಗಿದಿದೆ. ಇದು ನನ್ನ ಮಗನ ಸ್ವಿಮ್ಮಿಂಗ್ ಪೂಲ್ ಅಂದರೆ ಅವನೇ ಸ್ವತಃ ಮಾಡಿಕೊಂಡಿದ್ದು. ಪಾಕೆಟ್ ಮನೆಯೆಲ್ಲ ಸೇರಿಸಿ ಪ್ಲಾಸ್ಟಿಕ್ ತಂದು ಇಲ್ಲಿ ನೀರು ಬಿಟ್ಕೊಂಡು ಸಂಡೇ ದಿವಸ ಫ್ರೀ ಇದ್ದಾವಾಗ ಈಜಾಡ್ತಾ ಇರ್ತಾನೆ. ಇಲ್ಲಿ 2 ರೀತಿ ಕೆಸುವಿನ ಗಿಡ ಇದೆ. ಇದರ ಎಲೆಯನ್ನು ಬಳಸೋದಿಲ್ಲ, ತರಕಾರಿಗಳನ್ನೆಲ್ಲ ಹಾಕಿ ಇದನ್ನು ಪಲ್ಯ ಮಾಡ್ತಿದ್ರೆ ನಮ್ಮ ಆರೋಗ್ಯಕರವಾದ ಫುಡ್ ಆಗಿರ್ತದೆ. ನೋಡೋಣ, ಮುಂದೊಂದು ದಿನ ಇದನ್ನು ಮಾಡಿ ತೋರಿಸ್ತೇನೆ. ಇದರ ಎಲೆಯನ್ನು ಪತ್ರೊಡೆ ಮಾಡ್ಬೋದು. ತೋಟದಲ್ಲಿ ಕಳೆಯನ್ನು ತೆಗೆಯುವಾಗ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಈ ಸೊಳ್ಳೆಗಳ ಕಾಟ ಹೆಚ್ಚಿರ್ತದೆ ತೋಟದಲ್ಲಿ. ನುರ್ಜು ಅಂತ ಹೇಳ್ತೀವಿ. ಚಿಕ್ಕ ಸೊಳ್ಳೆಗಳು, ದೊಡ್ಡ ಸೊಳ್ಳೆಗಳು ಮುತ್ತಿಗೆ ಹಾಕ್ತವೆ. ಅದನ್ನು ಕ್ಯಾರೆ ಅನ್ನೋದೇ ಕೆಲಸ ಮಾಡಬೇಕಾಗ್ತದೆ. ಕೆಲವೊಂದು ತುರಿಕೆ ಬರುವಂತೆ ಮಾಡುವಂಥ ಗಿಡಗಳು ಅಲ್ಲಿರ್ತವೆ. ಆ ಎಲೆಗಳು ಕೂಡ ನಾವು ಟಚ್ ಮಾಡಿಕೊಂಡ್ರೆ ನಮಗೆ ತುರಿಕೆ ಬರ್ತವೆ. ಟಚ್ ಮಿ ನಾಟ್ ಮುಂತಾದ ಮುಳ್ಳಿನ ಗಿಡಗಳಿರ್ತವೆ. ಇದೆಲ್ಲವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಾವು ತೋಟದಲ್ಲಿ ಕೆಲಸ ಮಾಡಿದರೆ ನಮಗೆ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ. ಇದು ಕೆಸುವಿನ ಕಳೆ. ಇದ್ರ ಬೇರೆ ಎಲ್ಲೆಲ್ಲಿ ಹೋಗ್ತದೆ ಅಲ್ಲೆಲ್ಲ ಇದು ಸಸಿ ಉಟ್ಕೋತದೆ. ಹಾಗಾಗಿ ಈ ತೋಟದಲ್ಲಿ ಈ ಕೆಸುವಿನ ಕಳೆಯನ್ನು ನಾವು ಇಡಬಾರ್ದು. ತೋಟಕ್ಕೆ ತುಂಬ ಅಪಾಯಕಾರಿ. ಇದು ಒಂದು ಬೇರಿದ್ರೆ ಒಂದು ಗಿಡದಿಂದ ಸಾವಿರಾರು ಸಸಿ ಉಟ್ಕೋತವೆ. ಸಾಗವಾನಿ ಗಿಡ ತೋಟಕ್ಕೆ ಆಗುವುದಿಲ್ಲ, ಉಪಯೋಗಕಾರಿ ಆಗುವುದಿಲ್ಲ. ತೆಂಗಿನ ಮರಗಳಿಗೆ ಸೊಪ್ಪು ಗೊಬ್ಬರದ ಜೊತೆಗೆ ತೆಂಗಿನ ಗರಿಗಳನ್ನೇ ಗೊಬ್ಬರವಾಗಿ ಹೆಚ್ಚಾಗಿ ಬಳಸ್ತೀವಿ. ತೆಂಗಿನ ಮರದ ಗರಿಗಳು, ವೇಸ್ಟ್ಗಳು ಕೂಡ ಅತ್ಯುತ್ತಮ ಗೊಬ್ಬರವಾಗಿದೆ. ಕಳೆ ಮಧ್ಯದಲ್ಲಿತ್ತು ತುಳಸಿ ಗಿಡ, ಅದು ಕಿತ್ಬಿಟ್ಟೆ. ಈಗ ವಾಪಸ್ ಗಿಡವನ್ನು ನೆಟ್ಬಿಡೋಣ. ಟಚ್ ಮಿ ನಾಟ್. ಈ ಮುಳ್ಳು ಕೈಗೆ ಚುಚ್ಚಿದ್ರೆ ತುಂಬ ನೋಯ್ತದೆ. ಹಾಗಾಗಿ ಇದು ಈ ತೋಟದಲ್ಲಿ ಯಾರೂ ಈ ಗಿಡವನ್ನು ಬೆಳೆಸೋದಿಲ್ಲ, ಇಟ್ಕೊಳ್ಳೋದಿಲ್ಲ. ಇದರ ಬೇರನ್ನು ಕಷಾಯ ಮಾಡಿ ಕುಡಿಯುವುದರಿಂದ ಹೆಣ್ಣು ಮಕ್ಕಳ ಬಿಳಿ ಮುಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಮೊದಲ ಹಂತದ ಕ್ಲೀನಿಂಗ್ ಮುಗೀತು. ಇದಾದ ಮೇಲೆ ಇಡೀ ತೋಟವನ್ನು ಕ್ಲೀನ್ ಮಾಡ್ತೀವಿ. ಜೇನುಗೂಡು ಸಾಕಣೆ ಮಾಡಿದ್ವಿ, 2 ಪೆಟ್ಟಿಗೆ ಹಾಕಿದ್ದೆ. ಆದರೆ ಅದು ನಮ್ಮ ಬೇಸಿಗೆ ಕಾಲದಲ್ಲಿ ಹೀಟ್ ಆಗಿರೋದ್ರಿಂದ ಅದು ಹಾರಿ ಹೋಯಿತು. ಈಗ ಇಸ್ರಿ ಜೇನು ಅಂತ ಅದು ಈಗ ಇಲ್ಲಿ ಗೂಡು ಕಟ್ಕೊಂಡಿದೆ. ಮೆಟಲ್ ಪ್ಲೇಟ್ ಇರೋದ್ರಿಂದ ಇದು ಹಾಳಾಗದೆ ಹಾಗೇ ಇದೆ. ಇದು ವೈಲ್ಡ್ ಮಿಸ್ರಿ ಜೇನು. ಆಟೋಮೆಟಿಕ್ ಆಗಿ ಇಲ್ಲಿ ವೈಲ್ಡಲ್ಲಿ ಬೆಳೀತವೆ. ಒಣಗಿದ ಮರದ ಪೊಟರೆಗಳಲ್ಲಿ ಹೆಚ್ಚಾಗಿ ಇವು ವಾಸ ಮಾಡ್ತವೆ, ಗೂಡು ಕಟ್ತವೆ. ಹೋದ ವರ್ಷ ನಾನು ತೆಗೆದಿದ್ದೆ, ಅರ್ಧ ಭಾಗದಲ್ಲಿ ಜೇನಿತ್ತು. ಆಕಸ್ಮಿಕವಾಗಿ ತುಳಸಿ ಗಿಡ ಕಿತ್ತುಬಿಟ್ಟಿದ್ದೆ. ಎಷ್ಟೇ ತುಳಸಿ ಗಿಡ ಬೆಳೆದರೂ ಹೊಲದಲ್ಲಿ ನಾವು ಕೀಳೋದಿಲ್ಲ. ಪೂಜೆ ಕಾರ್ಯಗಳಿಗೆ ತುಳಸಿ ಕೊಡಿಗಳನ್ನು, ಎಲೆಗಳನ್ನು ಬಳಸ್ತಾ ಇರ್ತೀವಿ. ಈ ಮರದ ಕಳೆಯನ್ನು ಕ್ಲೀನ್ ಮಾಡೋಣ. ಇದು ನೋಡಿ, ಮಸ್ತಾಗಿ ಕಾಯಾಗಿದೆ. ಸೂಪರಾಗಿ ಕಾಯಿ ಬಂದಿದೆ. ಈ ವರ್ಷ ಮಸ್ತಾಗಿ ಗೊಬ್ಬರ ಹಾಕೋಣ ಇದಕ್ಕೆ.
ನಮ್ಮ ಹುಡುಗರಿಗೆ ಹೆಂಗೆ ಬಂದಿದೆ, ಈ ನೀರನ್ನು ಚೇಂಜ್ ಮಾಡ್ತಿದ್ದಾರೆ. ಜೋರ ಮಳೆ ಬರ್ತಿದೆ. ಅವರಿಗೆ ಈಜಾಡೋದಂದ್ರೆ ತುಂಬ ಇಷ್ಟ. ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಮಾಡಿಕೊಂಡು ಆಟ ಆಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಪ್ಲಾಸ್ಟಿಕ್ ತೆಗೆದು ಇನ್ನೂ ಆಳವಾಗಿ ಮಣ್ಣು ತೆಗಿತಾರೆ. ಇನ್ನೂ ಆಳ ಮಾಡಿದರೆ ಈಜಾಡ್ಲಿಕ್ಕೆ ಚಲೋ ಆಗ್ತದೆ. ಸ್ನೇಹಿತರೆ, ಇವತ್ತಿನ ಕೆಲಸ ಇಲ್ಲಿಗೆ ಸ್ಟಾಪ್ ಮಾಡೋಣ. ವೀಕ್ಷಕರೇ ನೋಡಿ, ಇಂದಿನ ಹಂತದಲ್ಲಿ ಇಷ್ಟು ಮರಗಳನ್ನು ನಾನು ಕ್ಲೀನ್ ಮಾಡಿದೆ. ಇದೊಂದು ಮರ, ಹಾಗೆ ಇದೊಂದು ಎರಡು ಒಂದು ಮೂರು, ಇನ್ನು ಕಳೆಕಿತ್ತೆ ಇದೊಂದು ನಾಲ್ಕು, ಇದೊಂದು 5, ಹಾಗೆ ಇದೊಂದು 6, 7 ಮರ. ಈ ಸ್ವಚ್ಛತಾ ಕಾರ್ಯ ಮತ್ತು ಶ್ರಮದಾನ ಏಕೆ ಮಾಡಬೇಕಂದ್ರೆ, ನಾವು ದಿನನಿತ್ಯ ಕೆಲಸ ಮಾಡ್ತಿರ್ತೀವಿ, ಆನ್ಲೈನಲ್ಲಿ ಮಾಡ್ತಿರ್ತೀವಿ, ಮತ್ತು ನೌಕರಿ ಮಾಡ್ತಿರ್ತೀವಿ, ಆಫೀಸಲ್ಲಿ ಮಾಡ್ತಿರ್ತೀವಿ, ಎಲ್ಲಾದರೂ ಮಾಡ್ತಿರ್ತೀವಿ. ಆದರೆ ನಮ್ಮ ಹೆಲ್ತನ್ನು ಕಾಪಾಡಿಕೊಳ್ಳುವುದು ಕೂಡ ಅದು ಮುಖ್ಯವಾಗಿರ್ತದೆ. ಯೋಗ ಮಾಡೋದಾಗಿರ್ಬೋದು, ವ್ಯಾಯಾಮ ಮಾಡೋದಾಗಿರ್ಬೋದು, ಈ ರೀತಿ ಶ್ರಮದಾನ ಮಾಡೋದಾಗಿರ್ಬೋದು. ಇದರಿಂದ ನಾವು ಪ್ರಕೃತಿಯಲ್ಲಿ ಬಂದು ಈ ರೀತಿ ಕೆಲಸ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ, ನಮ್ಮ ಆರೋಗ್ಯವೂ ಕೂಡ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ಈ ಪ್ರಕೃತಿಯಲ್ಲಿ ವಾರಕ್ಕೆ ಒಮ್ಮೆಯಾದರೂ ಕೂಡ ಈ ರೀತಿ ಕೆಲಸ ಮಾಡಬೇಕು, ಇಲ್ಲ ಪ್ರಕೃತಿಯಲ್ಲಿ ಹೋಗಬೇಕು ಅನ್ನೋದು ಮುಖ್ಯವಾಗಿರ್ತದೆ. ಈ ವಾರದ ಶ್ರಮದಾನ ಮುಗಿತು. ನಮ್ಮ ತೋಟದಲ್ಲಿ ಪ್ರತಿ ವರ್ಷ ವೈಲ್ಡ್ ಅಣಬೆಗಳು ಮೂಡ್ತವೆ. ಅದನ್ನು ನಾವು ತಿಂತೀವಿ. ಅದು ಸೂಪರಾಗಿತ್ತು. ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಅದನ್ನು ಬಿರಿಯಾನಿ ಮಾಡ್ಕೊಂಡು ತಿಂದ್ವಿ. ಸಖತ್ತಾಗಿತ್ತು. ಮೊಸರಿನ ಜೊತೆಗೆ ಇದು ತಿಂದಾಗ ತುಂಬ ಸೂಪರಾಗಿತ್ತು. ನನ್ನ ಇಂದಿನ ಶ್ರಮದಾನದ ಬಗ್ಗೆ ಹೇಳಬೇಕಂದ್ರೆ, ಈ ಕೆಲಸ ಮಾಡಿ ನನಗೆ ತುಂಬ ಖುಷಿಯಾಯಿತು. ಕೆಲವರು ಹಾಸ್ಪಿಟಲ್ನಲ್ಲಿ, ದೇವಸ್ಥಾನಗಳಲ್ಲಿ ವಾಲಂಟಿಯರ್ ಆಗಿ, ಸಂಘ ಸಂಸ್ಥೆಗಳಲ್ಲಿ ಹಾಗೂ ಆಶ್ರಮಗಳಲ್ಲಿ ವಾಲಂಟಿಯರ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಹೀಗೆ ಹಲವಾರು ರೀತಿಯಲ್ಲಿ ಶ್ರಮದಾನವನ್ನು, ಸೇವೆಯನ್ನು ಮಾಡಿ ನಂತರ ಕೊನೆಯಲ್ಲಿ ಆತ್ಮತೃಪ್ತಿ ಹೊಂದುವುದೇ ಈ ಶ್ರಮದಾನದ ಮುಖ್ಯ ಉದ್ದೇಶವಾಗಿದೆ. ಈ ಒಂದು 2-3 ತಾಸು ಬೇರೆಲ್ಲ ಜವಾಬ್ದಾರಿಗಳನ್ನು ಬದಿಗಿಟ್ಟು ನಾನು ಈ ಕೆಲಸದಲ್ಲಿ ತಲ್ಲೀನನಾಗಿ ನಾನು ಆತ್ಮತೃಪ್ತಿಯನ್ನು ಪಡೆದೆ. ಮಾನಸಿಕವಾಗಿ ನಾನು ಸಂತುಷ್ಟನಾದೆ. ಇದು ನನ್ನ ಮುಖ್ಯ ಉದ್ದೇಶವಾಗಿತ್ತು. ದಿನದ ಕೊನೆಯಲ್ಲಿ ಯೋಚಿಸುವುದು ಒಂದೇ, ಇಂದು ನಾನು ಆಧ್ಯಾತ್ಮಿಕವಾಗಿ ಬದುಕಿದ್ದೀನಿ, ಅಂದರೆ ದೇವರು ಮೆಚ್ಚುವ ರೀತಿಯಲ್ಲಿ ನಾನು ಬದುಕಿದ್ದೀನಿ. ಅದಕ್ಕಾಗಿ ನನಗೆ ಆತ್ಮತೃಪ್ತಿ ಇದೆ. ವೀಕ್ಷಕರೇ, ಇಂದಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದೆ ಮತ್ತೊಂದು ಟಾಪಿಕ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.